ಬಾ ಜಾನ್ವಿ. ಆಯ್ತು, ಇದನ್ನು ತಲುಪಿಸ್ಬೇಕು. ಇಂಥ ಕೆಲಸಕ್ಕೆಲ್ಲ ನಾವು ಒಬ್ಬಕ್ಕನ ಏನು ಬ್ಯಾಂಕ್ನಾಗ ಅಂತ ಹೇಳಿ ನಾನು ಬೈಕೋಬಹುದು. ಇಲ್ಲ ಸರ್, ಈ ಬ್ಯಾಂಕು ನೀವು ನನ್ನ ಕೆಲಸ ಇರೋದು ನಂಗಿದೆ ಅಲ್ವಾ ಸರ್. ಇದನ್ನು ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ಕಳ್ಕೊಳ್ಳೋದು ಬಹಳ ಸರಳವ, ಆದ್ರೆ ಗಳಿಸೋದು ಅಷ್ಟೇ ಕಷ್ಟದ. ಗಳಿಸಿದ ಮೇಲೆ ಅದನ್ನು ಕಾಪಾಡಿಕೊಳ್ಳೋದು ಇನ್ನೂ ಕಷ್ಟದ ಕೆಲಸ. ಅದಕ್ಕೆ ಕಳ್ಕೊಳ್ಳೋ ಮುಂಚೆ ನಾವು ವಿಚಾರ ಮಾಡಬೇಕು. ಅಲ್ಲ, ಅನುಭವದಿಂದ ನೀ ಭಾಳ ಸಣ್ಣಗಿದ್ದಿ, ಅದಕ್ಕೆ ನಾ ಹೇಳಿಕತ್ತೇನೆ. ಹೇಳಿ ಸರ್. ನೋಡಿ, ಎಲ್ಲರೂ ಹೇಳ್ತಾರೆ ಮದುವೆ ಆದ ಹೊಸದಾಗಿ ಎಲ್ಲ ಮಸ್ತ ಇರ್ತದಂತ, ಚಂದ ಇರ್ತದಂತೆ. ಆಮೇಲೆ ಕ್ರಮೇಣ ಗೊತ್ತಾಗ್ತದ ಬಂಡವಾಳ ಏನದ ಅಂತ. ಈ ಮಾತದಲ್ಲ, ಇದು ಸುಳ್ಳು. ಇದನ್ನು ನನಗೆ ಯಾಕೆ ಹೇಳ್ತಿದ್ದೀರಾ? ಯಾಕಂದ್ರೆ ಲಗ್ನ ಅನ್ನೋದು ಒಂದು ಸಂಬಂಧದ ಆರಂಭ ಇದ್ದಂಗೆ. ಮುಂದೆ ಹೋದಂಗೆಲ್ಲ ಸಣ್ಣ ಪುಟ್ಟ ವಿಷಯಗಳು ಭಾಳ ಕಿರಿಕಿರಿ ಮಾಡ್ಲಿಕ್ಕೆ ಶುರುವಾಗ್ತವೆ. ಅಸಮಾಧಾನಗಳು ದೊಡ್ಡದಾಗಿ ಕಾಣಿಸ್ತಾವೆ. ಇದನ್ನೆಲ್ಲ ನಾನು ನಿನಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಗೊತ್ತು ಸರ್. ನೋಡು, ನೀ ನನ್ನ ಮಗಳಿದ್ದಂಗೆ ಚೆಂದಾಗಿರ್ಬೇಕು ನೀ. ಅದಕ್ಕೆ ಹೇಳ್ತೀನಿ, ಒಂದು ತಪ್ಪು ಮತ್ತೊಂದು ತಪ್ಪಿಗೆ ಎಡೆ ಮಾಡಿಕೊಡ್ಬಾರ್ದು. ಯಾಕಂದ್ರೆ ನಾವೇನು ಕಳ್ಕೋತೇವಲ್ಲ, ಆಮೇಲೆ ಗೊತ್ತಾಗ್ತದೆ ಅದ್ರ ವ್ಯಾಲ್ಯೂ ಎಷ್ಟಿತ್ತು ಏನಿತ್ತು ಅಂತೇಳಿ. ಹಂಗೆ ಮಾಡಬಾರ್ದು. ಈ ಫೈಲ್ ಯಾರಿಗೆ ಕೊಡ್ಬೇಕಂತ ಗೊತ್ತದಲ್ಲ? ಹೇಳಿ ಸರ್. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್. ಸರ್ ಪ್ಲೀಸ್ ಪ್ಲೀಸ್ ಆಗಂಗಲ್ಲ ಅಂತ ಅನ್ಲಿಕ್ಕೆ ಹೋಗಬೇಡ. ನನಗೆ ಗೊತ್ತದ ಆಫೀಸ್ ಟೈಮ್ ಮುಗ್ದದ ಅಂತ, ಆದರೆ ಇಂಪಾರ್ಟೆಂಟ್ ಅದ ಇದು. ಐ ಮೀನ್ ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಅದ. ಕಾಯ್ತಿರ್ತಾರಲ್ಲ ಶ್ರೀನಿಧಿ ಅವರು ಡಾಕ್ಯುಮೆಂಟಿಗೆ. ಅದಕ್ಕೆ ನೀ ಕೊಟ್ಟು ಸೀದಾ ಮನೆಗೆ ಹೋಗು. ಸರ್ ಪ್ಲೀಸ್, ನನಗೆ ಹಿಂಸೆ ಆಗುತ್ತೆ. ಉದ್ಭವ ಆದಂಥ ಅನುಮಾನಗಳು, ಸಂಶಯಗಳು ಎಲ್ಲ ಪರಿಹಾರ ಆದರೂ ಆಗಬಹುದು. ಡ್ರೈವರ್ಗೆ ಹೇಳ್ತೀನಿ, ನನ್ನ ಕಾರ್ ತಗೊಂಡು ಹೋಗು. ಪರವಾಗಿಲ್ಲ ಸರ್, ನಾನು ಬಸ್ನಲ್ಲೇ ಹೋಗ್ತೀನಿ. ಬಸ್ ಸ್ಟಾಪ್ನಾಗ ಯಾರು ಸಿಗುದಿಲ್ಲ ನಿನಗೆ. ಹೇಳಿಲ್ಲ ನನ್ನ ಕಾರ್ನಾಗ ಹೋಗಂತ. ಹೋಗ, ನಿಂತ ಹೋಗಂದೆ. Is that okay? Yeah, that would be fine, I guess. May I come in? All right, Mr. Martin. I'll call you back later. Thank you. Bye, Jano. ನಮ್ಮ ಮ್ಯಾನೇಜರ್ ಇದನ್ನು ಕೊಡಕ್ಕೆ ಹೇಳಿದ್ರು. ಮೊದಲು ಕೂತ್ಕೋ. ಇಲ್ಲ, ಲೇಟ್ ಆಗುತ್ತೆ, ತಗೋ. ಜಾನು, ನಿಂತ್ಕೋ.